ಮೇಷರಾಶಿಯ ಭರಣಿ ನಕ್ಷತ್ರದವರ ಬಗ್ಗೆ ಈಗ ಚಿಂತನೆಯನ್ನು ನಡೆಸೋಣ. ಭರಣಿ ನಕ್ಷತ್ರದವನು ಧರಣಿ ಆಳಿಯಾನು ಅಂತ. ತುಂಬ ಪ್ರಭುತ್ವ ಶಕ್ತಿ ಭರಣಿ ನಕ್ಷತ್ರದವರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಇವರು ತಿಳಿದುಕೊಳ್ಳಬೇಕಾದ ಒಂದು ಜೀವನ ಪಾಠವನ್ನು ಮೊದಲು ನಾವು ಅರ್ಥ ಮಾಡಿಕೊಂಡು ಆಮೇಲೆ ಮುಂದೆ ಸಾಗೋಣ. ಯಾವತ್ತೂ ಕೂಡ ಏಕಾಂತ ಹೋರಾಟತನ. 10 ಜನರ ಮಧ್ಯೆ ಇದ್ದರೂ ಕೂಡ ಇವರ ಮನಸ್ಸು ಏಕಾಂತವಾಗೇ ಇದ್ದು ಬಿಡುತ್ತೆ ಭರಣಿ ನಕ್ಷತ್ರದವರು. ಆದರೆ ಜನಸಂಪರ್ಕ ಬೇಕು ಅನ್ನೋ ಅಪೇಕ್ಷೆ ಪಡ್ತಾರೆ. ಇವರನ್ನು ಸ್ವಲ್ಪ ವಿಭಿನ್ನವಾಗಿ ಜನರು ನೋಡ್ತಾರೆ. ಆದ್ದರಿಂದ ಇವರಿಗೆ ಒಂದು ದುಃಖ ಉಂಟಾಗುತ್ತೆ, ನಾನು ಒಬ್ಬಂಟಿಗನಾಗಿಬಿಟ್ಟೆ ಅಂತ. ಈ ದುಃಖ ಅನುಭವಿಸುವ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ತುಂಬ ದೊಡ್ಡ ಸತ್ಯವಾದ ಸಂಗತಿ ಅಂದರೆ, ಯಾರು ಒಬ್ಬಂಟಿಗನೋ ಅವನೇ ಧೈರ್ಯವಂತ, ಅವನೇ ಯಶಸ್ವಿಯಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಅಲೋನ್ ಆಗಿರುವಂಥದ್ದು ತುಂಬ ದೊಡ್ಡ ಗುಣ. ಅದು ಇಲ್ಲಿಯ ತನಕ ಯಾರಾದರೂ ಈ ದೇಶದಲ್ಲಿ ತುಂಬ ದೊಡ್ಡ ಪ್ರಭಾವಿ ವ್ಯಕ್ತಿಯಾಗಿ ಇದ್ದಾರೆ ಅಂದರೆ ಅವರು ಒಬ್ಬಂಟಿಗರಾಗಿ ಕೆಲಸ ಮಾಡಿರೋದೇ ಅದಕ್ಕೆ ಮುಖ್ಯ ಕಾರಣ ಆಗಿರುತ್ತೆ. ಅರಣ್ಯದಲ್ಲಿ ಇರುವಂತಹ ಸಿಂಹಕ್ಕೆ ಯಾಕೆ ಅಷ್ಟು ಮಹತ್ವ ಮತ್ತು ಗೌರವ ಅಂದರೆ, ಅದು ಯಾವತ್ತೂ ಒಂಟಿಯಾಗೇ ಕೆಲಸ ಮಾಡುತ್ತೆ ಹೊರತು ಅದು ಗುಂಪು ಕಟ್ಟಿಕೊಳ್ಳೋಲ್ಲ. ಮೇಕೆ ಯಾವತ್ತೂ ಕೂಡ ಒಂಟಿಯಾಗಿ ಇರೋಲ್ಲ, ಅದು ಗುಂಪಿನಲ್ಲೇ ಇರುತ್ತೆ. ಅದಕ್ಕೆ ಯಾವ ಬೆಲೆಯೂ ಇಲ್ಲ, ಯಾವ ಗೌರವವೂ ಇಲ್ಲ. ಸಿಂಹಕ್ಕೆ ಮಾತ್ರ ಅಂಥ ಗೌರವ. ಯಾಕೆ ಅಂದರೆ ಒಂಟಿತನದಲ್ಲಿ ಇರುವಂತಹ ಮಜಾ ಹಾಗೂ ಅದರಲ್ಲಿರುವಂತಹ ಒಂದು ಶಕ್ತಿ ಅದು ಗುಂಪಿನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಭರಣಿ ನಕ್ಷತ್ರದವರಿಗೆ ಇರುವಂತಹ ಒಂದು ದೊಡ್ಡ ಅವಕಾಶ ಅಂದರೆ ಒಂಟಿತನದಲ್ಲಿ ಮಾಡುವಂತಹ ಒಂದು ಸಾಹಸ ಮತ್ತು ಒಂದು ಸಾಧನೆ. ಅದಕ್ಕೋಸ್ಕರ ಅವರು ಈ ಒಂದು ಜೀವನ ಪಾಠವನ್ನು ಕಲಿತುಕೊಂಡು ಸದಾ ನಾನು ಒಂಟಿಯಾಗಿದ್ದೇ ನಾನು ಎಲ್ಲ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಭಾವವನ್ನು ಮನಸ್ಸಿನಲ್ಲಿ ತಂದುಕೊಳ್ಬೇಕು. ಆಗ ಧರಣಿಯನ್ನು ಬೇಕಾದರೆ ಇವರು ಆಳ್ತಾರೆ. ಭರಣಿ ನಕ್ಷತ್ರದವರು ಸ್ವಲ್ಪ ವೇಗದ ನಕ್ಷತ್ರ. ಈ ನಕ್ಷತ್ರದ ದೇವತೆಯೇ ಇದು ಯಮ ನಕ್ಷತ್ರ ಅಂತ ಕರೀತಾರೆ. ಯಮಧರ್ಮರಾಜ ಇದರ ದೇವತೆ. ಆದ್ದರಿಂದ ಏನಾದರೂ ನೀವು ಕೆಲಸವನ್ನು ಮಾಡುವ ಮೊದಲು ಒಮ್ಮೆ ಯಮಧರ್ಮರನ್ನು ಸ್ಮರಣೆ ಮಾಡಿ ಹೊರಡಿ. ಒಂದು ಶ್ಲೋಕ ಹೇಳ್ತೀನಿ, ಅದನ್ನು ನೆನಪು ಮಾಡಿಕೊಳ್ಳಿ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ. ಈ ಶ್ಲೋಕವನ್ನು ಹೇಳಿಕೊಂಡು ನೀವು ಮುನ್ನುಗ್ಗಿ ಎಲ್ಲದರಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ಅಥವಾ ಯಮೋ ನಿಹಂತ ಪಿತೃಧರ್ಮರಾಜೋ ವೈವಸ್ವತೋ ದಂಡಧರಶ್ಚ ಕಾಲಃ ಪ್ರೇತಾದಿಬೋ ದತ್ತ ಕೃತಾನುಸಾರಿ ಕೃತಾಂತ ಏತದ್ದಶಗೃಜ್ಜಪಂತಿ. ಈ ಶ್ಲೋಕವನ್ನು ಕೂಡ ನೀವು 10 ಬಾರಿ ಹೇಳಿಕೊಂಡು ಮುನ್ನುಗ್ಗಿದರೆ ಪ್ರತಿಯೊಂದರಲ್ಲೂ ಕೂಡ ಯಶಸ್ಸು ಸಿಗುತ್ತೆ. ಹಾಗೂ ದುಃಖಗಳೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಕೋಪ ಬೇಗ ಬಂದುಬಿಡುತ್ತೆ. ಮನಸ್ಸಿಗೆ ಒತ್ತಡಗಳು ಜಾಸ್ತಿ. 10 ಕೆಲಸಗಳನ್ನು ಒಟ್ಟೊಟ್ಟಿಗೆ ಹಾಕಿಕೊಂಡು ದುಃಖ ಪಡುವಂತಹ ಒಂದು ಸ್ಥಿತಿ ಇವರಿಗೆ ಹೆಚ್ಚು. ಹಠ ಇರುತ್ತೆ. ಮತ್ತು ಇವರ ಸ್ವಭಾವ ಯಾರ ಮಾತನ್ನು ಕೂಡ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಲ್ಲ. ಆದ್ದರಿಂದ ಇವರು ಡಿಫ್ರೆಂಟು. ಆದ್ದರಿಂದ ಇವರನ್ನು ಎಲ್ಲರೂ ಕೂಡ ಸ್ವಲ್ಪ ಪ್ರತ್ಯೇಕವಾಗಿ ಇಟ್ಟು ಬಿಡ್ತಾರೆ. ಮೇಲೆ ಚೆನ್ನಾಗಿ ಮಾತನಾಡ್ತಾರೆ, ಆದರೆ ಇವರನ್ನು ಯಾರೂ ಅಷ್ಟು ಬೇಗ ವಿಶ್ವಾಸಕ್ಕೆ ತಗೊಳ್ಳಲ್ಲ. ಯಾಕೆಂದರೆ ಇವರು ತುಂಬ ಡಿಫ್ರೆಂಟಾಗಿ ಯೋಚನೆಯನ್ನು ಮಾಡಿರ್ತಾರೆ. ಮತ್ತು ಕೆಲವೊಮ್ಮೆ ಅತಿಯಾದ ವೇಗದ ಪ್ರವೃತ್ತಿಯನ್ನು ಕೂಡ ಮಾಡಿಬಿಡ್ತಾರೆ. ಒಂಟಿತನವನ್ನು ಅಂತರಂಗದಲ್ಲಿ ಇಷ್ಟಪಡ್ತಾರೆ. ತುಂಬ ಕಷ್ಟಜೀವಿ, ಬಹಳಷ್ಟು ನೋವನ್ನು ಅನುಭವಿಸುವ ನಕ್ಷತ್ರ ಅದು ಭರಣಿ ನಕ್ಷತ್ರ. ಅದು ಹೇಳಿಕೊಳ್ಳಲ್ಲ. ಅವರು ಇನ್ನೊಬ್ಬರ ಮುಂದೆ ತಮ್ಮ ಕಷ್ಟವನ್ನು ಹೇಳಿಕೊಳ್ಳಲ್ಲ. ಆದರೆ ತುಂಬ ಕಷ್ಟವನ್ನು ಅಂತರಂಗದಲ್ಲಿ ಅನುಭವಿಸ್ತಾಲೇ ಇರ್ತಾರೆ. ಇಂಥವರಿಗೆ ಕೃಷ್ಣ ಪರಮಾತ್ಮ ಹೇಳುವ ಮಾತು ಒಂದೇ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಯಾವತ್ತು ನೀನು ಎಕ್ಸ್ಪೆಕ್ಟೇಷನ್ ಮಾಡಬೇಡ. ಯಾವುದರಲ್ಲೂ ಕೂಡ ಯಾವ ರೀತಿಯಾದ ನಿರೀಕ್ಷೆಗಳನ್ನು ಯಾರಿಂದಲೂ ಇಟ್ಕೊಳ್ಬೇಡ. ಆಗ ನೀನು ಸುಖವಾಗಿ ಇರ್ತೀಯ ಅಂತ. ಹಾಗೆ ನಾವು ಮಾಡ್ತಾ ಹೋದರೆ ಖಂಡಿತ ನಮಗೆ ಒಳ್ಳೊಳ್ಳೆ ಕೆಲಸಗಳು ಆಗುತ್ತೆ. ಹಾಗೂ ನಮ್ಮ ಜೀವನವೂ ಕೂಡ ಯಶಸ್ವಿ ಭರಿತವಾಗಿ ಆಗುತ್ತೆ. ತುಂಬ ದೊಡ್ಡ ಕಷ್ಟದ ಕೆಲಸದಲ್ಲಿ ಮುನ್ನುಗ್ಗುತ್ತಾರೆ. ಆ ಕಷ್ಟದಿಂದ ಆ ದುಃಖವನ್ನು ಅನುಭವಿಸ್ತಾರೆ. ಆದರೆ ಅಂಥ ಶಕ್ತಿ ಇವರಲ್ಲಿ ಇರುತ್ತೆ. ಕಷ್ಟವನ್ನು ಸಹಿಸುವಂತಹ ಶಕ್ತಿ ಇವರಲ್ಲಿ ಇರುತ್ತೆ. ಯಾಕೆ ಅಂದರೆ ತುಂಬ ಧೈರ್ಯ, ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನ ಇರುತ್ತೆ. ಒಳಗೆ ಆತ್ಮವಿಶ್ವಾಸ ಇರುತ್ತೆ.
ಕೆಲಸ ಮುಗಿಸಲೇಬೇಕು ಅನ್ನುವಂತಹ ಹಠ ಇರುತ್ತೆ. ಮತ್ತು ಕುಟುಂಬದ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ತಮ್ಮ ಕುಟುಂಬವನ್ನು ಪೂರ್ತಿ ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ಇರುತ್ತೆ. ರಹಸ್ಯ ತಂತ್ರಗಳು ಕೂಡ ಇವರಲ್ಲಿ ಇರುತ್ತೆ. ಸತ್ಯಪ್ರಿಯತೆ ಇರುತ್ತೆ, ಗಾಂಭೀರ್ಯ ಇರುತ್ತೆ, ನಿಯಂತ್ರಣ ಶಕ್ತಿ ಇರುತ್ತೆ, ಧರ್ಮದ ರಕ್ಷಣೆ ಇರುತ್ತೆ, ನ್ಯಾಯದ ನಿರ್ಣಾಯಕ ಮನೋಭಾವ ಇರುತ್ತೆ. ಹೀಗೆ ತುಂಬ ಇದೆ. ಇವು ಯಮದೇವರು ಆದ್ದರಿಂದ, ನಕ್ಷತ್ರದ ದೇವತೆ ಯಮದೇವರು ಆದ್ದರಿಂದ ಯಮದೇವರಲ್ಲಿರುವಂತಹ ಕೆಲವು ಗುಣಗಳ ಛಾಯೆ ಇವರಲ್ಲಿ ಕಾಣಿಸುತ್ತೆ. ಅಂದರೆ ಅನ್ಯಾಯ ಮಾಡಿದ್ರೆ ಅದನ್ನು ಪ್ರತಿಭಟನೆ ಮಾಡುವಂಥದ್ದು ಹಾಗೂ ನ್ಯಾಯಪರವಾಗಿ ನಿಲ್ಲುವಂಥದ್ದು, ಇದೆಲ್ಲ ಗುಣಗಳು ಇವರಲ್ಲಿ ಇರುತ್ತೆ. ಮುಖ್ಯವಾಗಿ ಭರಣಿ ನಕ್ಷತ್ರದ ಚಿಹ್ನೆ ಅದು ಗರ್ಭದ ಚಿಹ್ನೆ. ಅಂದರೆ ಎಲ್ಲವನ್ನು ಕೂಡ ಧರಿಸುವಂತಹ ಸೃಷ್ಟಿಯ ಶಕ್ತಿ ಇವರಲ್ಲಿ ಇರುತ್ತೆ. ಹೀಗೆ ಭರಣಿ ನಕ್ಷತ್ರದವರು ಪ್ರಕೃತದಲ್ಲಿ ಇವರಿಗೆ ಹೇಗಿದೆ, ಈಗ ಮೇಷರಾಶಿ ಆದ್ದರಿಂದ ಇವರಿಗೆ 7.5 ನಡೀತಾ ಇದೆ. ಮತ್ತು ಗುರು ತೃತೀಯದಿಂದ ಈಗ ಚತುರ್ಥಕ್ಕೆ ತೆರಳುತ್ತಾ ಇದ್ದಾನೆ. ಆದ್ದರಿಂದ ಈಗ ಅವರಿಗೆ ಸುಖದ ಕಾಲ ಬಂದರೂ ಕೂಡ ಗುರುಬಲ ಇಲ್ಲ. ಗುರುಬಲ ಬೇಕು ಅಂತಂದರೆ 5ನೇ ಮನೆಗೆ ಗುರು ಪ್ರವೇಶ ಮಾಡಬೇಕು. ಮತ್ತು ರಾಹು 11ರಲ್ಲಿ ಇರೋದರಿಂದಾಗಿ ರಾಹು ಕಡೆಯಿಂದ ಯಾವ ಸಮಸ್ಯೆಯೂ ಕೂಡ ಇವರಿಗೆ ಕಾಣಿಸೋಲ್ಲ. ಉಳಿದಂತೆ ಗ್ರಹಗಳು ವ್ಯತ್ಯಾಸ ಆಗ್ತಾ ಇರುತ್ತೆ. ಒಂದೊಂದು ತಿಂಗಳಲ್ಲಿ ಒಂದೊಂದು ಬಗೆಯ ವ್ಯತ್ಯಾಸಗಳಿರುತ್ತೆ. ಆದರೆ ಈ 7.5 ಇರೋದರಿಂದ ಗುರುಬಲವೂ ಕೂಡ ಇಲ್ಲದ ಕಾರಣದಿಂದ ಇವರು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ, ಇವರು ಭೂಮಿ ವ್ಯವಹಾರ ಆಗಲಿ ಅಥವಾ ಬೇರೆ ಇನ್ಯಾವುದಾದ್ರೂ ವ್ಯವಹಾರ ಆಗಲಿ ಅಥವಾ ವಿವಾಹ, ಸಂತಾನದ ಅಪೇಕ್ಷೆ ಅಥವಾ ಕೆಲಸ, ಪ್ರಮೋಷನ್ನು, ಯಾವುದೇ ಅಪೇಕ್ಷೆಗಳಿದ್ದರೂ ಕೂಡ ಒಮ್ಮೆ ಯಮದೇವರನ್ನು ಸ್ಮರಣೆ ಮಾಡುವುದು ಮಾತ್ರ ಮರಿಬೇಡಿ. ಯಾಕೆಂದರೆ ನಿಮ್ಮ ನಕ್ಷತ್ರಕ್ಕೆ ಯಾವಾಗಲೂ ವರ ಕೊಡಲಿಕ್ಕೆ ಸಿದ್ಧರಾಗಿರುವಂತಹ ದೇವತೆ ಅದು ಯಮದೇವರು. ಆದ್ದರಿಂದ ಅವರ ಸ್ಮರಣೆಯನ್ನು ಮಾಡಿ ನೀವು ಮುಂದುವರಿಯುವುದು ಒಳ್ಳೆಯದು. ಯಮದೇವರು ನವಗ್ರಹಗಳಲ್ಲಿ ಸೇರಲ್ಲ ಅಂತ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಮತ್ತು ವಿಶೇಷವಾಗಿ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಉಪಾಯ ಇದೆ, ತುಂಬ ಒಳ್ಳೆಯ ಒಂದು ಮೆಥಡ್ ಇದೆ. ಇಡೀ ವರ್ಷ ನೀವು ಗುರು ಸೇವೆಯನ್ನು ಮಾಡಬೇಕು. ಗುರುಗಳ ಸೇವೆ ಅಂದರೆ ದೇವರ ಸೇವೆಯನ್ನು ಮಾಡಬೇಕು. ಇಡೀ ವರ್ಷ ಮಾಡಲಿಕ್ಕೆ ಕಷ್ಟ ಆದಾಗ ಅಧಿಕ ಮಾಸದಲ್ಲಿ 1 ತಿಂಗಳ ಕಾಲ ಅಖಂಡವಾಗಿ ನೀವು ಭಾಗವತ ಗ್ರಂಥವನ್ನು ಶ್ರವಣ ಮಾಡಿ, ತೀರ್ಥಕ್ಷೇತ್ರ ಯಾತ್ರೆಯನ್ನು ನಾವು ಮಾನಸಿಕವಾಗಿ ಮಾಡ್ತೀನಿ ಅಂತ ಎಂಬುದಾಗಿ ಚಿಂತನೆ ಮಾಡಿ, ಸಹಸ್ರನಾಮಗಳಿಂದ ದೇವರಿಗೆ ಅರ್ಚನೆಯನ್ನು ಮಾಡಿಸಿ. ಆದ್ದರಿಂದ ನಿಮಗೆ ಎಲ್ಲ ವಿಧವಾದ ಇಷ್ಟಾರ್ಥಗಳು ಕೂಡ ಸುಲಭವಾಗಿ ನೆರವೇರುತ್ತೆ. ದೇವರು ಕೊಟ್ಟ ವರ ಅದು ಅಧಿಕ ಮಾಸ. ವರ್ಷ ಪೂರ್ತಿ ಯಾರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, 1 ತಿಂಗಳ ಕಾಲ ಮಾಡಿದ್ರೆ ಸಾಕು ಅವರಿಗೆ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ. ಆದ್ದರಿಂದ ದೇವರು ತನ್ನ ಜೇಬಿನಿಂದ ಅವರಿಗೆ ವಿಶೇಷ ಬಹುಮಾನಗಳನ್ನು ಕೊಡ್ತಾನೆ ಸ್ವಾಮಿ. ಅದಕ್ಕೋಸ್ಕರ 1 ತಿಂಗಳ ಕಾಲ ಅಧಿಕ ಮಾಸದಲ್ಲಿ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ನೀವು ಮಾಡಿ. ಆಗ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಗಳು ಕಾಣಿಸುತ್ತೆ. 1 ತಿಂಗಳ ಕಾಲ ನಿರಂತರವಾಗಿ ನಿಮಗೆ ಅನೇಕ ಬಗೆಯ ಸಲಹೆಗಳು ಹಾಗೂ ಈ ವೈಯಕ್ತಿಕವಾದ ವಿಚಾರಗಳು ಅದೆಲ್ಲದಕ್ಕೂ ಕೂಡ ನಾವು ನಿಮಗೆ ಉತ್ತರವನ್ನು ನೀಡ್ತಾ ಹೋಗ್ತೀವಿ. ಮತ್ತು ಅದೊಂದು ಕ್ಲಾಸ್ ಥರ ನಡೆಯುತ್ತೆ. ಅದು 1 ದಿವಸ ಅಲ್ಲ, ನಿತ್ಯ ಒಂದು ಕ್ಲಾಸ್ ಥರ ನಡೆಯುತ್ತೆ. ಅಂದರೆ ನಮ್ಮ ವೈಯಕ್ತಿಕವಾದ ಏನು ಇಷ್ಟಾರ್ಥಗಳಿರುತ್ತೆ ಅದನ್ನು ಪಡೆದುಕೊಳ್ಳಿಕ್ಕೆ ದೇವರ ಸೇವೆನ ಹೇಗೆ ಪ್ರಾಕ್ಟಿಕಲ್ಲಾಗಿ, ರಿಯಾಲಿಟಿಯಾಗಿ ಅದು ಹೇಗೆ ಮಾಡೋದು ಅನ್ನೋದನ್ನು ನಾವು ಅದನ್ನೆಲ್ಲ ತಿಳಿಸ್ತಾ ಬರ್ತೀವಿ. ಒಂದು ನಿತ್ಯವೂ ಭಾಗವತ ಶ್ರವಣವನ್ನು ಮಾಡಬೇಕು ಅಧಿಕ ಮಾಸದಲ್ಲಿ. ಅದೆಲ್ಲದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಒಮ್ಮೆ ನಮಗೆ ವಾಟ್ಸ್ಯಾಪ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಿಯ ಬಾಲಂ ವಿಷ್ಣುರ್ಮೇ ಪರಮಃಸುರಹತು. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು 1 ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ 1 ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ
ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ, ಉಲ್ಲಾಸ, ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳು ಕೂಡ ದೂರತೋಪಾಸ್ತವಾಗುತ್ತೆ. ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆಯನ್ನಾದರೂ ಕೂಡ ಮಾಡಿ, ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂತಹ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.